ಹೇ ನ್ಯೂಬೀಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕೊಟ್ಟಿರೋವಂಥ ಡೇಟ್ಗೆ ಡೇನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋಣ. ಡೇ ಅಂತ ಅಂದರೆ ಸಂಡೇ, ಮಂಡೇ, ಟ್ಯೂಸ್ಡೇ ಒಂದು ಡೇಟ್ನ ಕೊಟ್ಟಿರ್ತಾರೆ, ಅದು ಯಾವ ದಿನ ಅನ್ನೋದನ್ನು ಕೇಳ್ತಾರೆ ಅವರು. ಅರ್ಥ ಆಗ್ತಿದೆಯಾ? ಸಿಂಪಲ್. ಓಕೆ ನ್ಯೂಬೀಸ್, ಐ ಹೋಪ್ ನಿಮಗೆ ನಾನು ಇಲ್ಲಿವರೆಗೂ ಹೇಳ್ಕೊಟ್ಟಂಥ ಬೇಸಿಕ್ ಅರ್ಥ ಆಗಿದೆ ಅಂತ. ಈಗ ನಾನು ಪ್ರಾಕ್ಟೀಸ್ ಕ್ವೆಶನ್ 1ಗೆ ಬಂದಿದ್ದೀನಿ. ಏನಕ್ಕೆ ನಾನು ಇಷ್ಟೆಲ್ಲ ವರ್ಕೌಟ್ ನಿಮ್ಮ ಕೈಯಲ್ಲಿ ಮಾಡಿಸ್ದೆ ಅಂತ ಈಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೌ I'll read the question. What was the day of the week on 2nd March 1905? ಅಂದರೆ ಈಗ ಕೊಟ್ಟಿರೋ ಅಂಥ ಡೇಟು ಥರ್ಸ್ಡೇನಾ, ಫ್ರೈಡೇನಾ, ಸ್ಯಾಟರ್ಡೇನಾ ಅಥವಾ ಸಂಡೇನಾ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಓಕೆ, ನಾವು ಅಬ್ಸರ್ವ್ ನ್ಯೂಬೀಸ್, 1904 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ? ಈಗ ಪ್ರೆಸೆಂಟ್ ಇಯರ್ ಏನು ರನ್ನಿಂಗ್ ಆಗ್ತಾ ಇದೆ ನೋಡಿ, 1905th ಇಯರ್, ಅದು ಕಂಪ್ಲೀಟ್ ಆಗಿಲ್ಲ. ಸೊ ಕಂಪ್ಲೀಟ್ ಆಗಿರೋ ಅಂಥ ಇಯರ್ಸ್ ಎಷ್ಟು? 1904 ಇಯರ್ಸ್ ಅಲ್ವಾ? ಈಗ ರನ್ನಿಂಗಲ್ಲಿ ಇರೋವಂಥ ಇಯರಲ್ಲಿ 2 months ಕಂಪ್ಲೀಟ್ ಆಗಿದೆ ಆ್ಯಂಡ್ 3rd ಮಂತಲ್ಲಿ 2 days ಕಂಪ್ಲೀಟ್ ಆಗಿದೆ. ಕರೆಕ್ಟಾ? ಎಸ್. ಫಸ್ಟ್ ಕಂಪ್ಲೀಟ್ ಆದಂಥ ಇಯರ್ಸಿಗೆ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಕ್ಲಿಯರ್? ಸೊ ವಾಟ್ ಈಸ್ ದ ಮೆಥಡ್? You have to take this as 1900 plus 4 years. 1900 years, we know how to solve this, correct? I'll neglect this 2 zeros. 19 divided by 4. 3 remainder ಅಂದರೆ 300 ಅಂತ ತಗೋಬೇಕು. ಸೊ 300 ಇಯರ್ಸಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? 1 ಆಡ್ ಡೇ ಬರುತ್ತೆ ಅಲ್ವಾ? ದೆನ್ 4 ಇಯರ್ಸಿಗೆ ಹೇಗೆ ಮಾಡಬೇಕು? 4 ಇಯರ್ಸಲ್ಲಿ ಲೀಪ್ ಇಯರ್ಸ್ ಎಷ್ಟಿದೆ ಮತ್ತು ಆರ್ಡಿನರಿ ಇಯರ್ಸ್ ಎಷ್ಟಿದೆ ಅಂತ ಲಿಸ್ಟ್ ಮಾಡ್ಕೊಳ್ಳೋಣ. 1 leap year and 3 ordinary years, correct? ಸೊ ಇದನ್ನು ಡೇಸಿಗೆ ಹೇಗೆ ಕನ್ವರ್ಟ್ ಮಾಡೋದು? ಇಂಟು 2 ಇಂಟು 1, 2, 3, ಟೋಟಲ್ ಆರ್ 5. 5 ಕ್ಯಾನ್ ಬಿ ಆಡ್ ಡೇಸ್ ಅಲ್ವಾ? 7ಗಿಂತ ಕಮ್ಮಿ ಇದೆ. ಸೊ 5 ಕ್ಯಾನ್ ಬಿ ಆಡ್ ಡೇಸ್. ದ್ಯಾಟ್ ಮೀನ್ಸ್ 4 ಇಯರ್ಸಿಗೆ 5 ಆಡ್ ಡೇಸ್ ಬರುತ್ತೆ ಅಂತ ಅರ್ಥ. ಟೋಟಲ್ ಎಷ್ಟಾಗುತ್ತೆ? 6 ಆಡ್ ಡೇಸ್. Am I clear? So total odd days for completed years is 6 odd days. Okay, half of the work is done. ಈಗ ಈ ರನ್ನಿಂಗಲ್ಲಿ ಇರುವಂಥ ಇಯರಲ್ಲಿ ಎಷ್ಟು ಡೇಸ್ ಕಂಪ್ಲೀಟ್ ಆಗಿದೆ ಅಂತ ನೋಡಬೇಕು. ದಟ್ ಮೀನ್ಸ್ ಜಾನಲ್ಲಿ 31 ಡೇಸ್ ಆಗಿದೆ. ನೆಕ್ಸ್ಟ್ ನಾನು ಫೆಬ್ಬಿಗೆ ಬರ್ತೀನಿ. ಇಟ್ಸ್ ಅನ್ ಆರ್ಡಿನರಿ ಇಯರ್. ಸೊ ಫೆಬ್ಬಲ್ಲಿ 28 ಡೇಸ್ ಸಿಗುತ್ತೆ ನಿಮಗೆ, ಕರೆಕ್ಟ್? ದೆನ್ ಮಾರ್ಚಿಗೆ ಬರೋಣ. ಮಾರ್ಚಲ್ಲಿ 2 days ಮಾತ್ರ ಕಂಪ್ಲೀಟ್ ಆಗಿದೆ. 2nd ಮಾರ್ಚ್ ಅಲ್ವಾ? 2 days ಮಾತ್ರ ಕಂಪ್ಲೀಟ್ ಆಗಿದೆ. ಸೊ ಎಷ್ಟು ದಿನ ಕಂಪ್ಲೀಟ್ ಆಗಿದೆ ಅಂತ ಕೌಂಟ್ ಮಾಡಿ. 61 ಡೇಸ್ ಕಂಪ್ಲೀಟ್ ಆಗಿದೆ ಅಲ್ವಾ? 1905th ಇಯರಲ್ಲಿ 61 ಡೇಸ್ ಕಂಪ್ಲೀಟ್ ಆಗಿದೆ, ಕರೆಕ್ಟ್? ಸೊ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ ಅಂದರೆ 8 × 56, 5 ಆಡ್ ಡೇಸ್ ಬರುತ್ತೆ. ಅರ್ಥ ಆಗಿದೆಯಾ? ಸೊ ದಿಸ್ ಇಸ್ ಮಂತ್ ವೈಸ್. ಓಕೆ, ಏನಂತ ತಗೋಬೋದು ಇದನ್ನು? 1904 ಇಯರ್ಸ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಇಯರಲ್ಲಿ 3 months ಆಗಿದೆ. ಐ ಮೀನ್ 2 months 2 days ಆಗಿದೆ ಅಲ್ವಾ? ಇದಕ್ಕೆ ಆಡ್ ಡೇಸ್ ಎಷ್ಟು? 6 ಆಡ್ ಡೇಸ್ ಅಲ್ವಾ? ದೆನ್ ಇದಕ್ಕೆ ಆಡ್ ಡೇಸ್ ಈಗ ಜಸ್ಟ್ ಸಿಕ್ಕಿದೆ, ದಟ್ ಈಸ್ 5 ಆಡ್ ಡೇಸ್. ಸೊ ಟೋಟಲ್ ಆಡ್ ಡೇಸ್ ಎಷ್ಟಾಗುತ್ತೆ? 11, ಕರೆಕ್ಟ್? 6 + 5 11, ಬಟ್ 11 ಕಾಂಟ್ ಬಿ ಆಡ್ ಡೇಸ್. ರಿಮೆಂಬರ್, ಆಡ್ ಡೇಸ್ ಶುಡ್ ಬಿ ರಿಮೈಂಡರ್ಸ್ ಆಫ್ 7. ಓಕೆ, ಸೊ ಮತ್ತೆ 7ಇಂದ ಡಿವೈಡ್ ಮಾಡೋಣ. ದಟ್ ಮೀನ್ಸ್ 1s are 7, 4 ರಿಮೈಂಡರ್. 4 is a final odd day. ಲೆಟ್ ಅಸ್ ರಿವೈಸ್ ಒನ್ ಮೋರ್ ಟೈಮ್. ನಾವಿಲ್ಲಿ ಏನು ಮಾಡಿದ್ವಿ ಅಂತ. ಫಸ್ಟು ಕೊಟ್ಟಿರೋವಂಥ ಡೇಟಲ್ಲಿ ಇಯರ್ಸ್ ಕಂಪ್ಲೀಟ್ ಆಗಿದೆಯಲ್ಲ, ಅದನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ ಅಲ್ವಾ? ಕೊಟ್ಟಿರೋವಂಥ ಇಯರ್ ಯಾವುದು? 1905, ಬಟ್ ಕಂಪ್ಲೀಟ್ ಆಗಿಲ್ಲ. ಸೊ ಕಂಪ್ಲೀಟ್ ಆದಂಥ ಇಯರ್ಸ್ ಎಷ್ಟು? 1904. ಅದನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ. ಅಲ್ಲಿ ಆಡ್ ಡೇಸ್ನ ಫೈಂಡ್ ಮಾಡಿದ್ದೀವಿ, ಕರೆಕ್ಟ್? ದೆನ್ ಪ್ರೆಸೆಂಟ್ ಇಯರಲ್ಲಿ ಎಷ್ಟು ಡೇಸ್ಗಳು ಕಂಪ್ಲೀಟ್ ಆಗಿದೆ ಅಂತ ತೊಗೊಂಡಿದ್ದೀವಿ. ಅಲ್ಲಿ ಆಡ್ ಡೇಸ್ನ ಫೈಂಡ್ ಔಟ್ ಮಾಡಿದ್ದೀವಿ, ಕರೆಕ್ಟ್? ಕಂಪ್ಲೀಟ್ ಆದಂಥ ಇಯರ್ಸಲ್ಲಿ ಆಡ್ ಡೇಸ್ ಎಷ್ಟು, ಕಂಪ್ಲೀಟ್ ಆದಂಥ ಡೇಸಲ್ಲಿ ಆಡ್ ಡೇಸ್ ಎಷ್ಟು ಅಂತ ತೊಗೊಂಡಿದ್ದೀವಿ. ಫೈನಲ್ ಆಗಿ ನಮಗೆ 11 ಆಡ್ ಡೇಸ್ ಸಿಕ್ಕಿದೆ. ಡಿವೈಡೆಡ್ ಬೈ 7 ಮಾಡಿದ್ದೀವಿ, ಬಿಕಾಸ್ 11 ಕಾಂಟ್ ಬಿ ದ ಆನ್ಸರ್, ಕರೆಕ್ಟ್? ಸೊ ಫೈನಲ್ ಆಗಿ 4 ಆಡ್ ಡೇಸ್ ಸಿಕ್ಕಿದೆ. ಫೈನಲ್ ಆಡ್ ಡೇಸ್ 0 ಬಂದರೆ ಸಂಡೇ, 1 ಬಂದರೆ ಮಂಡೇ, 2 ಬಂದರೆ ಟ್ಯೂಸ್ಡೇ, 3 ಬಂದರೆ ವೆನ್ಸ್ಡೇ, ಆ್ಯಂಡ್ 4 ಬಂದರೆ ಥರ್ಸ್ಡೇ, 5 ಬಂದರೆ ಫ್ರೈಡೇ, ಆ್ಯಂಡ್ ಫೈನಲಿ 6 ಬಂದರೆ ಸ್ಯಾಟರ್ಡೇ. ನೌ ವಿ ಗಾಟ್ 4 ಆಸ್ ಆಡ್ ಡೇಸ್, correct? So final answer should be Thursday. You should tick
Thursday. Okay, newbies, last question of this video. What was the day of the week on 17th May on 1920? Yesterday, no? Yes. Yesterday we know it was Sunday, correct? Just check whether you will get Sunday or not. First, what do you have to do? You have to take out completed years. Correct? So how many years got completed? 2019 years got completed. 2020 is still running. 2020 ಅಲ್ಲಿ ಮೇ 17 ತನಕ ಮಾತ್ರ ಕಂಪ್ಲೀಟ್ ಆಗಿದೆ. ಸೊ ಯು ಶುಡ್ ನಾಟ್ ಕನ್ಸಿಡರ್ 2020. ಕಂಪ್ಲೀಟ್ ಆದಂಥ ಇಯರ್ಸ್ಗಳು ಎಷ್ಟು ಅಂತ ಅಂದರೆ 2019 ಇಯರ್ಸ್. ಸೊ ಫಸ್ಟ್ ವಿಲ್ ಸಾಲ್ವ್ ದಿಸ್. 2019 ಇಯರ್ಸ್ನ ಹೇಗೆ ಬರ್ಕೋಬೋದು? 2000 ಪ್ಲಸ್ 19 ಇಯರ್ಸ್. 2000 ಈಸಿಯಾಗಿ ಹೇಳ್ಬೋದು 0 odd days, ಕರೆಕ್ಟ್? ಸೊ ವಿಲ್ ಕಮ್ ಟು 19 ಇಯರ್ಸ್. 19 ಇಯರ್ಸಲ್ಲಿ ಎಷ್ಟು ಲೀಪ್ ಇಯರ್ಸ್ ಬರುತ್ತೆ ಅಂತ ಅಂದರೆ 4 ಲೀಪ್ ಇಯರ್ಸ್ ಆ್ಯಂಡ್ ಆರ್ಡಿನರಿ ಇಯರ್ಸ್ ಆರ್ 15. ಕರೆಕ್ಟ್? ನೋ, ಡಿವೈಡ್ ಬೈ 4 ಮಾಡಿ ಕ್ವಶನ್ ತೊಗೊಳ್ಳೋದು, ಸಿಂಪಲ್. ಸೊ 4 ಲೀಪ್ ಇಯರ್ಸ್ ಆ್ಯಂಡ್ 15 ಆರ್ಡಿನರಿ ಇಯರ್ಸ್ ಇಂಟು 2 ಇಂಟು 1. ದಿಸ್ ಇಸ್ ಹೌ ವಿ ಕ್ಯಾನ್ ಕನ್ವರ್ಟ್ years to days. So this is 8 and 15. Total is 23. 23 can't be odd days, so we'll divide this by 7. 3s are 21. 2 remainder. Then we can say 19 years alli 2 odd days ಇದೆ ಅಂತ. ಸೊ ಟೋಟಲ್ ಎಷ್ಟಾಗುತ್ತೆ? 2019 ಇಯರ್ಸಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? 2 odd days ಬರುತ್ತೆ. ನೋಡಿ, 0 + 2 2 odd days. ಕ್ಲಿಯರ್? ಈಗ ನಾವು 2020ಗೆ ಕಾನ್ಸಂಟ್ರೇಟ್ ಮಾಡೋಣ. 2020ಯಲ್ಲಿ ಎಷ್ಟು ಮಂತ್ಸ್ ಕಂಪ್ಲೀಟ್ ಆಗಿದೆ? 4 ಮಂತ್ಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ 5th ಮಂತಲ್ಲಿ 17 ಡೇಸ್ ಕಂಪ್ಲೀಟ್ ಆಗಿದೆ. ಕರೆಕ್ಟಾ? ಸೊ ಜಾನ್ನ ತಗೋತೀನಿ. ಜಾನಲ್ಲಿ ಎಷ್ಟು ಡೇಸ್ ಬರುತ್ತೆ ನಿಮಗೆ? 31 ಡೇಸ್ ಬರುತ್ತೆ. ಫೆಬ್ಬಿಗೆ ಬರೋಣ. While taking number of days in Feb, be careful, you should check. Okay, 2020 is a leap year. So you will get 29 days. ಅರ್ಥ ಆಗಿದೆಯಾ? ದೆನ್ ಮಾರ್ಚಿಗೆ ಬರೋಣ. ಮಾರ್ಚಲ್ಲಿ 31 ಡೇಸ್. ದೆನ್ ಏಪ್ರಿಲಲ್ಲಿ 30 ಡೇಸ್. ದೆನ್ ಫೈನಲಿ ಮೇ ಅಲ್ಲಿ 17 ಡೇಸ್ ಕಂಪ್ಲೀಟ್ ಆಗಿದೆ. ಓಕೆ, ವಿಲ್ ಆ್ಯಡ್ ದ ಡೇಸ್ ನಾವು. ಎಷ್ಟು ಬರುತ್ತೆ? 138 ಬರುತ್ತೆ. ಕರೆಕ್ಟ್? ಸೊ 138 ಡೇಸ್ ಕಾಂಟ್ ಬಿ ಆಡ್ ಡೇಸ್. ಸೊ ಏನು ಮಾಡಬೇಕು? ಫೈನಲ್ ಆಗಿ 7ಇಂದ ಡಿವೈಡ್ ಮಾಡಬೇಕು. ದಟ್ ಈಸ್ 7 1s are 7. 68 is a reminder. Then 9s are 63. 5 is a reminder. ಅರ್ಥ ಆಗಿದೆಯಾ? ಸಿ ನ್ಯೂಬೀಸ್, ದ್ಯಾನ್ ದಿಸ್ ವೇ ಟೇಕಿಂಗ್ 31, 29, 30, 31 and 17 and adding the values, then dividing by 7, then getting the final odd days. What you can do is, ಸ್ಟಾರ್ಟಿಂಗಲ್ಲೇ ಇಂಡಿವಿಜುವಲ್ ನಂಬರ್ಸನ್ನು 7ಇಂದ ಡಿವೈಡ್ ಮಾಡ್ಕೊಂಬೇಡಿ. ನೋಡಿ, 31 ಡಿವೈಡ್ ಬೈ 7 ಏನಾಗುತ್ತೆ? ರಿಮೈಂಡರ್ 3. ಫೈನಲಿ ವಿ ಆರ್ ಗೋಯಿಂಗ್ ಫಾರ್ ದ ರಿಮೈಂಡರ್ಸ್. ನೋ, ಸೊ ಲಿಸ್ಟ್ ಔಟ್ ದ ರಿಮೈಂಡರ್ಸ್ ಹಿಯರ್. ಕ್ಲಿಯರ್? ಡಿವೈಡ್ ದಿಸ್ ಬೈ 7 ಆ್ಯಂಡ್ ಲಿಸ್ಟ್ ಔಟ್ ದ ರಿಮೈಂಡರ್ಸ್. ಇದು ಎಷ್ಟು ರಿಮೈಂಡರ್ ಆಗುತ್ತೆ? 1, ದಿಸ್ 1, 3 ಆ್ಯಂಡ್ 30 ಅಂದರೆ 2 ರಿಮೈಂಡರ್. 17 ಅಂತ ಅಂದರೆ 3 ರಿಮೈಂಡರ್. ಇವಾಗ ಆ್ಯಡ್ ಮಾಡಿ, ಯು ವಿಲ್ ಗೆಟ್ ದ ಸಮ್ 12. ಓಕೆ, ಸಿಮಿಲರ್ ವೇ ಇದನ್ನು 7ಇಂದ ಡಿವೈಡ್ ಮಾಡ್ಕೊಳ್ಳಿ. ಓಕೆ, 7 1s are 7. ವಾಟ್ಸ್ ದ ರಿಮೈಂಡರ್ ನಾವು? 5. ನಿಮಗೆ ಎರಡೂ ಕಡೆನೂ ಸೇಮ್ ರಿಮೈಂಡರ್ ಸಿಕ್ಕಿದೆ. ಐ ಹೋಪ್ ನಿಮಗೆ ಈ ಶಾರ್ಟ್ಕಟ್ ಅರ್ಥ ಆಗಿದೆ ಅಂತ. ಕ್ಲಿಯರ್? ದ್ಯಾನ್ ಟೇಕಿಂಗ್ ದಿಸ್ ವ್ಯಾಲ್ಯೂಸ್ ಏನು ಮಾಡಿದ್ದೀನಿ ಅಂತ ಅಂದರೆ, ಆ ವ್ಯಾಲ್ಯೂಸನ್ನ ಸಪ್ರೇಟಾಗಿ 7ಇಂದ ಡಿವೈಡ್ ಮಾಡಿಕೊಂಡು ರಿಮೈಂಡರ್ಸ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ, ವಾಟ್ಸ್ ದ ಫೈನಲ್ ಸ್ಟೆಪ್? ಕಂಪ್ಲೀಟ್ ಆದಂಥ ಇಯರ್ಸ್ ಅಂದರೆ 2019 ಇಯರ್ಸ್. ಅದರಿಂದ ನಮಗೆ 2 odd days ಬರ್ತಾ ಇದೆ. ಈಗ ರನ್ನಿಂಗಲ್ಲಿ ಇರೋವಂಥ ಇಯರ್ ಅಂತ ಅಂದರೆ 2020. ಅದರಲ್ಲಿ ಕಂಪ್ಲೀಟ್ ಆದಂಥ ಡೇಸಿಂದ ನಮಗೆ 5 odd days ಬರ್ತಿದೆ. ವಾಟ್ ಇಸ್ ದ ಫೈನಲ್ ಆಡ್ ಡೇಸ್? 7 odd days ಬರುತ್ತೆ. 5 + 2 7. ಬಟ್ 7 ಕಾಂಟ್ ಬಿ ಆಡ್ ಡೇ. ಸೊ ಏನು ಮಾಡಬೇಕು? 7ಇಂದ ಮತ್ತೆ ಡಿವೈಡ್ ಮಾಡೋಣ. 1s are 7. ಫೈನಲ್ ಆಗಿ 0 odd days ಬರುತ್ತೆ. ಫೈನಲ್ ಆಡ್ ಡೇಸ್ 0 ಸಿಕ್ಕಿದ್ರೆ ಏನು ಆನ್ಸರ್ ಆಗುತ್ತೆ? ಇಟ್ಸ್ ಸಂಡೇ. ಎಸ್ಟರ್ಡೇ ವಾಸ್ ಸಂಡೇ. ಫೈನಲ್ ರಿಮೈಂಡರ್, ಫೈನಲ್ ಆಡ್ ಡೇಸ್ 1 ಸಿಕ್ಕಿದ್ರೆ it's Monday. Final odd days 2 ಸಿಕ್ಕಿದ್ರೆ it's Tuesday. Now we got final odd days as 0. 0 means Sunday. Simple.
ಓಕೆ ನ್ಯೂಬೀಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಟ್ಟಿರುವಂತ ಡೇಟ್ಗೆ ಹೇಗೆ ಡೇ ಅನ್ನ ಕಂಡುಹಿಡಿತಾರೆ ಅಂತ ಇನ್ ಡೆಪ್ತ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ, ಅಲ್ಲಿ ನಿಮ್ಗೆ ಒಂದು ಸರ್ಪ್ರೈಸ್ ಕಾದಿದೆ. ಇದೇ ಕ್ವೆಶನ್ಸ್ ಅನ್ನ ಹೇಗೆ ವಿತ್ ಇನ್ 30 ಸೆಕೆಂಡ್ಸ್ ಸಾಲ್ವ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.